ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ಮುಖ್ಯವಾದ ವಿಚಾರ ಹಾಗೂ ಉತ್ತಮವಾದ ವಿಚಾರದೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ಮನೆಯಲ್ಲಿರುವ ಗೃಹಿಣಿಯು ಈ ಕೆಲವೊಂದು ವಿಚಾರಗಳನ್ನು ಕಡ್ಡಾಯವಾಗಿ ನಿಯಮಗಳನ್ನು ಪಾಲಿಸಿದರೆ ಮನೆಯ ಒಂದು ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ಹೌದು ಸ್ನೇಹಿತರೆ, ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಕೆಲವೊಂದು ವಿಚಾರಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತದೆ. ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಮನೆಯ ಹೆಣ್ಣು ಮಕ್ಕಳಿಂದ ಆ ಮನೆಯ ಅಭಿವೃದ್ಧಿಯಾಗುತ್ತದೆ. ಮನೆಯ ಹೆಣ್ಣು ಮಕ್ಕಳು ಆ ಮನೆಯ ಲಕ್ಷ್ಮಿಯ ಸ್ವರೂಪವೆಂದು ಕೂಡ ಹೇಳಲಾಗುತ್ತದೆ. ಹೀಗಿರುವಾಗ ಮನೆಯಲ್ಲಿ ಅಭಿವೃದ್ಧಿ ಹೊಂದಬೇಕಾದರೆ ಹಾಗೂ ತನ್ನ ಪತಿಯು ಜೀವನದಲ್ಲಿ ಯಶಸ್ಸನ್ನು ಹೊಂದಬೇಕಾದರೆ ಈ ಕೆಲವೊಂದು ನಿಯಮಗಳನ್ನು ಆದಷ್ಟು ಪಾಲಿಸಲೇಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಪತ್ನಿಯಾದವಳು ಪ್ರತಿನಿತ್ಯ ಇಂತಹ ಕೆಲಸಗಳನ್ನು ನಿಯಮಗಳನ್ನು ಅಳವಡಿಸಿಕೊಂಡು ಪಾಲಿಸುವುದರಿಂದ ಆ ಮನೆಯು ಯಶಸ್ಸನ್ನು ಹೊಂದುತ್ತದೆ ಹಾಗೂ ಆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯು ನೆಮ್ಮದಿಯಾಗಿ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಪತಿಯ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಪತ್ನಿಯ ಒಂದು ಕೈಯಲ್ಲಿಯೇ ಇರುತ್ತದೆ. ಹೌದು ಸ್ನೇಹಿತರೆ, ಪತ್ನಿಯು ಆಕೆ ಮಾಡುವ ಕೆಲಸದ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಮನೆಯ ಹೆಣ್ಣು ಮಕ್ಕಳು ಪತಿಯ ಶ್ರೇಯಸ್ಸಿಗಾಗಿ ಪ್ರತಿನಿತ್ಯ ಕೆಲವೊಂದು ಕೆಲಸಗಳನ್ನು ತಪ್ಪದೇ ಮಾಡಲೇಬೇಕಾಗಿರುತ್ತದೆ. ವಿವಾಹದ ನಂತರ ಮಹಿಳೆಯರಿಗೆ ಹೆಚ್ಚಿನ ಜವಾಬ್ದಾರಿ ಬರುತ್ತದೆ. ಯಾಕೆಂದರೆ ಆ ಮನೆಯ ಒಂದು ಅಭಿವೃದ್ಧಿಯು ಇವರ ಕೈಯಲ್ಲಿರುತ್ತದೆ. ಹೀಗಿರುವಾಗ ನಾವು ಕೆಲವೊಂದು ಹೆಣ್ಣು ಮಕ್ಕಳು ಕೆಲವೊಂದು ನಿಯಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಆ ಮನೆಯ ಒಂದು ಶ್ರೇಯಸ್ಸಿಗೆ ಕಾರಣವಾಗಿರುತ್ತದೆ. ಹಿಂದೂ ಧರ್ಮದಲ್ಲಿ ವಿವಾಹವಾದ ಹೆಣ್ಣಿಗೆ ಹೆಚ್ಚಿನವಾದ ಮಹತ್ವವನ್ನೇ ನೀಡಲಾಗಿದೆ. ಆಕೆಯನ್ನು ಲಕ್ಷ್ಮಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಹೀಗಿರುವಾಗ ಆಕೆ ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಅಷ್ಟು ಮಹತ್ವವನ್ನು ಪಡೆದುಕೊಂಡಿರುತ್ತದೆ. ಹೀಗಿರುವಾಗ ವಿವಾಹವಾದ ಮಹಿಳೆಯನ್ನು ಪತಿಯ ಅರ್ಧಾಂಗಿ ಎಂದು ಕೂಡ ಕರೆಯಲಾಗುತ್ತದೆ. ಮದುವೆಯಾದ ನಂತರ ಹೆಂಡತಿ ಮಾಡುವಂತಹ ಕೆಲಸ ಕೇವಲ ಪತಿಗೆ ಮಾತ್ರ ಸೀಮಿತವಲ್ಲ, ಅದು ಇಡೀ ಕುಟುಂಬದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹಾಗಾಗಿ ಪತ್ನಿಯರು ಅಂದರೆ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಒಳ್ಳೆಯ ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ. ಇದು ನಿಮ್ಮ ಕುಟುಂಬಕ್ಕೆ ಶುಭವನ್ನು ತರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ರೀತಿಯಾದಂತಹ ಕೆಲವು ನಿಯಮಗಳು ಯಾವುದು ಎಂದರೆ, ಮೊದಲನೆಯದಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ದೇವರಿಗೆ ತುಳಸಿ ಪೂಜೆಯನ್ನು ಮಾಡಬೇಕಾಗುತ್ತದೆ. ಹೌದು, ಪತ್ನಿಯಾದವಳು ತನ್ನ ಪತಿಯ ಒಂದು ಶ್ರೇಯಸ್ಕರಕ್ಕಾಗಿ ಹಾಗೂ ಆತನ ಒಂದು ಅಭಿವೃದ್ಧಿಗಾಗಿ ಮನೆಯಲ್ಲಿ ಮುಂಜಾನೆ ಎದ್ದ ತಕ್ಷಣ ಶುದ್ಧಳಾಗಿ ತುಳಸಿ ಪೂಜೆಯನ್ನು ಮಾಡಬೇಕು ಹಾಗೂ ತುಳಸಿ ನೀರನ್ನು ಅರ್ಪಿಸಬೇಕು. ತುಳಸಿಯು ಮನೆಯನ್ನು ಕಾಯುವ ಪವಿತ್ರ ಗಿಡ. ಹೌದು, ಆ ತುಳಸಿಯಲ್ಲಿ ಒಂದು ಮಹಾಲಕ್ಷ್ಮಿಯ ಒಂದು ಸ್ವರೂಪವಾಗಿರುತ್ತದೆ. ಮುಂಜಾನೆ ಪೂಜೆ ಮಾಡಿ ನೀರು ನೀಡುವುದರಿಂದ ಲಕ್ಷ್ಮೀ ದೇವಿಯು ತುಳಸಿ ಮೂಲಕ ಆಶೀರ್ವಾದವನ್ನು ನೀಡುತ್ತಾಳೆ ಹಾಗೂ ಆಕೆಯ ಕುಟುಂಬಕ್ಕೆ ಸಂತೋಷ ಹಾಗೂ ಸಮೃದ್ಧಿಯನ್ನು ನೀಡುತ್ತಾಳೆ ಎಂದು ಕೂಡ ಹೇಳಲಾಗುತ್ತದೆ. ನಂತರ ನೋಡುವುದಾದರೆ ಮದುವೆಯಾದ ನಂತರ ಮಹಿಳೆಯರು ಅಂದರೆ ಹೆಣ್ಣು ಮಕ್ಕಳು ಕೆಲವೊಂದು ಅಂದರೆ ಏಕಾದಶಿಗಳಂತಹ ಮತ್ತು ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ. ಇಂತಹ ದಿನಗಳಲ್ಲಿ ಹೆಚ್ಚಾಗಿ ವ್ರತಗಳನ್ನು ಆಚರಿಸುವುದರಿಂದ ಆ ಒಂದು ಕುಟುಂಬ ಶ್ರೇಯಸ್ಕರಕ್ಕೆ ಕಾರಣವಾಗುತ್ತದೆ ಹಾಗೂ ಆ ಒಂದು ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣಬಹುದು. ಈ ದಿನಗಳಲ್ಲಿ ಆಯಾ ದೇವರುಗಳನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿದ್ದೇ ಆದಲ್ಲಿ ಉಪವಾಸದಂತಹ ವ್ರತಗಳನ್ನು ಆಚರಿಸುವುದರಿಂದ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ. ಅಷ್ಟೇ ಅಲ್ಲದೆ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಇವರು ಕಾಣಬಹುದು. ನಂತರ ನೋಡುವುದಾದರೆ ಮನೆಯ ಹೆಣ್ಣು ಮಕ್ಕಳು ಸ್ನಾನದ ನಂತರ ಕೆಲವೊಂದು ಕೆಲಸಗಳನ್ನು ಮಾಡಬೇಕು. ಅಂದರೆ ಪತ್ನಿಯಾದವಳು ಹೆಣ್ಣು ಮಕ್ಕಳು ಮುಂಜಾನೆ ಎದ್ದು ಸ್ನಾನ ಮಾಡಿ ಮನೆಯನ್ನು ಹಾಗೂ ಪೂಜಾ ಸ್ಥಳವನ್ನು ಶುದ್ಧಗೊಳಿಸುವುದು. ಹೌದು, ಮನೆಯಿಂದ ಕೆಲವೊಂದು ಕಸಗಳನ್ನು ಬೆಳಗ್ಗೆ ಶುಚಿ ಮಾಡಿ ಹೊರಹಾಕಬೇಕು. ನಂತರ ನೀರು ಹಾಕಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟು ಮಾಡಲು ಆ ಒಂದು ರಂಗೋಲಿಯು ಕಾರಣವಾಗಿರುತ್ತದೆ. ಹೀಗಿರುವಾಗ ಆ ಮನೆಯಲ್ಲಿ ಬೆಳಗಿನ ದಿನ ಎದ್ದು ದೀಪವನ್ನು ಹಚ್ಚುವುದರ ಮೂಲಕ ದೇವರನ್ನು ಆಹ್ವಾನಿಸಬೇಕಾಗುತ್ತದೆ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ನೆಲೆಸಲು ಪ್ರಾರಂಭವಾಗಿರುತ್ತದೆ ಹಾಗೂ ಮನೆಯಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪಗಳು ಕೂಡ ದೂರವಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ನಂತರ ದೇವರ ಒಂದು ಪೂಜಾ ಸ್ಥಳವನ್ನು ಶುಚಿ ಮಾಡಿ ದೀಪ ಹಚ್ಚುವುದರಿಂದ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡುವುದರಿಂದ ಮುಂದೆ ಬರ್ತಕ್ಕಂಥ ಎಷ್ಟೋ ಅಪಾಯಗಳಿಂದ ಪಾರಾಗಬಹುದು. ಹೌದು ಸ್ನೇಹಿತರೆ, ವಿವಾಹಿತ ಮಹಿಳೆಯರು ಸ್ನಾನ ಮಾಡದೆ ದೇವರ ಕೋಣೆಯನ್ನು ಮತ್ತು ಅಡುಗೆ ಮನೆಯನ್ನು ಪ್ರವೇಶಿಸಬಾರದು ಎಂದು ಕೂಡ ಹೇಳಲಾಗುತ್ತದೆ ನಮ್ಮ ಶಾಸ್ತ್ರಗಳಲ್ಲಿ. ಹಾಗೂ
ನಂತರ ನೋಡುವುದಾದರೆ ಅತ್ಯಂತ ಮುಖ್ಯವಾದ ವಿಚಾರ, ಹೌದು ಸ್ನೇಹಿತರೆ, ಮಹಿಳೆಯರು ಮುಸ್ಸಂಜೆ ಆಗುತ್ತಿದ್ದಂತೆ ಕೈ ಕಾಲು ಮುಖಗಳನ್ನು ತೊಳೆದು ಶುಚೀಭೂತರಾಗಿ ತುಳಸಿಯ ಮುಂದೆ, ದೇವರ ಕೋಣೆಯಲ್ಲಿ ಹಾಗೂ ಮನೆಯ ಮುಖ್ಯ ಬಾಗಿಲಿನ ಬಳಿ ದೀಪಗಳನ್ನು ಕಡ್ಡಾಯವಾಗಿ ಬೆಳಗಲೇಬೇಕಾಗುತ್ತದೆ. ಹಾಗೂ ಈ ಒಂದು ಸಮಯದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಯು ಹೆಚ್ಚು ಪ್ರಸನ್ನಳಾಗುತ್ತಾಳೆ. ಹಾಗೂ ಈ ಒಂದು ಸಮಯವು ಅತ್ಯಂತ ಶ್ರೇಷ್ಠವಾದ ಸಮಯವಾದ್ದರಿಂದ ಪ್ರತಿಯೊಬ್ಬ ಮಹಿಳೆಯು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡುವುದರಿಂದ ಆ ದೇವಿಯರ ಒಂದು ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ಹಾಗೂ ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಬೆಳಗುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ. ಇಂತಹ ಮನೆಗಳಲ್ಲಿ ಎಂದಿಗೂ ಧನ ಧಾನ್ಯದ ಸಮಸ್ಯೆಗಳು ಎದುರಾಗುವುದಿಲ್ಲ ಎಂದು ಕೂಡ ಹಿಂದೂ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಈ ರೀತಿಯಾದ ಕೆಲವೊಂದು ವಿಚಾರಗಳನ್ನು ಪತ್ನಿಯಾದವಳು ಹಾಗೂ ಆ ಮನೆಯ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಈ ಕೆಲಸಗಳನ್ನು ತಪ್ಪದೆ ಮಾಡುವುದರಿಂದ ಆ ಮನೆಯ ತನ್ನ ಪತಿಗೆ ಹಾಗೂ ಮನೆಯ ಎಲ್ಲ ಕುಟುಂಬದ ಸದಸ್ಯರ ಆರೋಗ್ಯ, ಸಂಪತ್ತು, ಐಶ್ವರ್ಯವು ಹೆಚ್ಚುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.